ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳ್ಳುವಂಥ ಭಾರತ ದೇಶ ಇವತ್ತು ನಾಳೆ ವೋಟಿಂಗ್ ನಡೀತಾ ಇದೆ, ಚುನಾವಣೆ ನಡೀತಾ ಇದೆ. ಈ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಒಂದು ವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಯಾವ ರೀತಿಯಾದ ಅದು ಬೇರೆ ಬೇರೆ ಪ್ರೈವೇಟ್ NGOಗಳು, ಪ್ರೈವೇಟ್ ಟ್ರಸ್ಟ್ಗಳು ಯಾವ ರೀತಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಅಡ್ವೊಕೇಟ್ ಮುಸ್ತಾಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಯಾವ ರೀತಿ ಒಂದು ಪ್ರತಿಕ್ರಿಯೆ ನಾಳಿನ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ನಾಳೆ ಯಾವ ರೀತಿ ಪ್ರತಿಕ್ರಿಯೆ ಚುನಾವಣೆ ನಡಿಬೇಕಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ಈ ಸಲ 2024ರಲ್ಲಿ ಏನು ಈಗ ಇಲೆಕ್ಷನ್ ನಡೀತಾ ಇದೆಯಲ್ಲ, ಇದು ನಮ್ಮ ಭಾರತದ ಭವಿಷ್ಯವನ್ನು ನಿರ್ಧರಿಸುವ ಒಂದು ಇಲೆಕ್ಷನ್ ಆಗಿದೆ, ಚುನಾವಣೆ ಆಗಿದೆ. ಏಕೆಂದರೆ ನಾವು ಸಂವಿಧಾನ ಉಳಿದರೆ ಮಾತ್ರ ನಮ್ಮ ಭಾರತ ಭವಿಷ್ಯ. ಯಾಕೆಂದ್ರೆ ನೋಡ್ತಾ ಇದ್ದೀವಿ ನಾವು 10 ವರ್ಷದಿಂದ ಇವರು ಬರೀ ಮಾತೆತ್ತಿದ್ರೆ ಇವರ ಲೀಡರ್ಸ್ ಎಲ್ಲ ಸಂವಿಧಾನ ಬದಲಾವಣೆಗಾಗಿ ಹೇಳ್ತಾ ಇದ್ದಾರೆ. ಸಂವಿಧಾನ ಉಳಿದರೆ ಭಾರತ ಉಳಿತದೆ, ಭಾರತ ಉಳಿದರೆ ಮಾತ್ರ ಇಲ್ಲೇ ಎಲ್ಲ ಸಮುದಾಯಗಳಿಗೆ ಸಮಾನ ಮತ್ತು ಎಲ್ಲ ಹಕ್ಕುಗಳು ಸಂವಿಧಾನಬದ್ಧವಾಗಿ ಸಿಗುತ್ತವೆ. ಆ ಕಾರಣಕ್ಕಾಗಿ ನಾಳೆ ಒಂದು ಏನು ಇಲೆಕ್ಷನ್ ನಡೀತಾ ಇದೆ, ಅದರಲ್ಲಿ ಪ್ರತಿಯೊಬ್ಬ ನಾಗರಿಕರು, ಭಾರತದ ನಾಗರಿಕರಾಗಲಿ ಅಥವಾ ನಾಳೆ ಏನು ಇಲ್ಲಿ ಇಲೆಕ್ಷನ್ ನಡೀತಾ ಇದೆ, ಪ್ರತಿಯೊಬ್ಬ ನಾಗರಿಕರು ಇದು ನಮ್ಮ ಆದ್ಯ ಕರ್ತವ್ಯ, ಸಂವಿಧಾನಬದ್ಧವಾದ ಕರ್ತವ್ಯ. ಅದನ್ನು ನಾವು ನಿಭಾಯಿಸಲೇಬೇಕು. ಯಾಕೆಂದರೆ ಭಾರತ ಭವಿಷ್ಯ ನಿರ್ಧರಿಸುವ ಇಲ್ಲೇ ನಾಗರಿಕರು. ಆ ಕಾರಣಕ್ಕಾಗಿ ನಾನು ನಿಮ್ಮ ಈ ಒಂದು ಚಾನೆಲ್ ಮೂಲಕ, ಒಮ್ಮತಿ ಚಾನೆಲ್ ಮೂಲಕ ಎಲ್ಲ ಮತದಾರ ಬಾಂಧವರಲ್ಲಿ ಕೇಳ್ತಾ ಇದ್ದೇನೆ, ಒಂದು ಓಟು ತಾವು ಏನಿದೆ ಇದನ್ನು ಮಿಸ್ ಮಾಡದೆ 100% ವೋಟಿಂಗ್ ಮಾಡುವ ಕಡೆ ನೀವು ನಿರ್ಧಾರ ಮಾಡಬೇಕು. ಯಾವುದೇ ಆಮಿಷವಾಗಿರಲಿ, ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತಾವು ಇನ್ವಾಲ್ವ್ ಆಗಬಾರದು. ಭಾರತದ ಭವಿಷ್ಯಕ್ಕಾಗಿ ಮತ್ತು ಮುಂದೆ ಬರುವ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಮತ್ತು ಸಂವಿಧಾನ ರಕ್ಷಿಸುವ ಒಂದು ನೆಲೆಯಲ್ಲಿ ನಾವು ಎಲ್ಲರೂ ಜವಾಬ್ದಾರಿಯುತವಾಗಿ ಮತವನ್ನು ಮಾಡಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಸ್ನೇಹಿತರೆ, ಸರ್ ಹೇಳುವ ಪ್ರಕಾರ ಇಲ್ಲಿವರೆಗೂ ನಾವು ಒಂದು ಪಾರ್ಟಿಗೆ ಅಥವಾ ನಮ್ಮ ನಾಯಕರಿಗೆ ಗೆಲ್ಲಿಸುವಂಥ ಒಂದು ಚುನಾವಣೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ. ಆದರೆ ಇದು ಸಂವಿಧಾನ ಉಳಿಸಲಿಕ್ಕೂ ಮತ್ತು ಭಾರತ ದೇಶದ ಒಂದು ವ್ಯವಸ್ಥೆ ಏನಿದೆ, ಒಂದು ವಿಶಾಲವಾದ ಒಂದು ಸಂಸ್ಕೃತಿ ಏನಿದೆ, ಅದು ಉಳಿಸಲು ಈ ಇಲೆಕ್ಷನವಾಗಿದೆ. ಆದ ಕಾರಣ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಮನೆಯಿಂದ ಹೊರಗೆ ಬಂದು ವೋಟ್ ಮಾಡಬೇಕೆಂದು ಒಮ್ಮತಿಗೆ ಕಡೆಯಿಂದ ಎಲ್ಲರೂ ವಿನಂತಿ ಮಾಡ್ತೀವಿ.